ನಮಸ್ಕಾರ ವೀಕ್ಷಕರೇ. ಡೆವಲಪ್ಮೆಂಟ್ ಕಮಿಷನರ್ ಫಾರ್ ಹ್ಯಾಂಡ್ಲೂಮ್ಸ್ ಭಾರತೀಯ ಜವಳಿ ಮತ್ತು ಕೈಮಗ್ಗ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ, ಆರಂಭಿಕ ದಿನಾಂಕ ಯಾವುದು, ಕೊನೆಯ ದಿನಾಂಕ ಯಾವುದು, ಎಜುಕೇಷನ್ ಏನಾಗಿರಬೇಕು, ಅಪ್ಲೈ ಮಾಡೋದು ಹೇಗೆ, ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋವನ್ನು ನೋಡಿ. ವೀಕ್ಷಕರೇ, ಅಭಿವೃದ್ಧಿ ಆಯುಕ್ತರು ಕೈಮಗ್ಗ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. ಒಟ್ಟು 12 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಯಾರು ಸೆಲೆಕ್ಷನ್ ಆಗ್ತಾರೆ ಅವ್ರನ್ನ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬ್ರಾಂಚ್ಗಳಲ್ಲಿ ಹುದ್ದೆಗಳು ಖಾಲಿ ಇರ್ತಾವೋ ಅಲ್ಲೆಲ್ಲ ನಿಯೋಜನೆ ಮಾಡ್ತಾರೆ. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ಹುದ್ದೆ ಖಾಲಿ ಇದೆ ಅಂತ ನಾವು ನೋಡೋದಾದ್ರೆ ಸ್ಟಾಫ್ ಕಾರ್ ಡ್ರೈವರ್ ಹಾಗೂ ಜೂನಿಯರ್ ವೀವರ್ ಹುದ್ದೆ ಖಾಲಿ ಇದೆ. ಈ ಹುದ್ದೆಗೆ ಏನು ಎಜುಕೇಶನ್ ಆಗಿರಬೇಕು ಅನ್ನೋದ ಒಂದು ಮಾಹಿತಿಯನ್ನು ನಾವು ನೋಡಿದರೆ ಜೂನಿಯರ್ ವೀವರ್ ಈ ಒಂದು ವಿಭಾಗದಲ್ಲಿ SSLC ಪಾಸ್ ಆಗಿರೋರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಜೂನಿಯರ್ ಪ್ರಿಂಟರ್ ಈ ಒಂದು ವಿಭಾಗದಲ್ಲಿ SSLC ITI ಡಿಪ್ಲೊಮಾ ಪಾಸ್ ಆಗಿರೋರು ಅರ್ಜಿಯನ್ನ ಸಲ್ಲಿಸಬಹುದು. ಸ್ಟಾಫ್ ಕಾರ್ ಡ್ರೈವರ್ ಈ ವಿಭಾಗದಲ್ಲಿ SSLC ಪಾಸ್ ಆಗಿರೋರು ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಏನಿರುತ್ತೆ ಅಂತ ನಾವು ನೋಡಿದ್ರೆ ಜೂನಿಯರ್ ವೀವರ್, ಜೂನಿಯರ್ ಪ್ರಿಂಟರ್, ಜೂನಿಯರ್ ಅಸಿಸ್ಟೆಂಟ್ ವೀವಿಂಗ್ ಈ ವಿಭಾಗದಲ್ಲಿ 30 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ಸ್ಟಾಫ್ ಕಾರ್ ಡ್ರೈವರ್ ಈ ವಿಭಾಗದಲ್ಲಿ 27 ವರ್ಷದೊಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ವಯೋಮಿತಿ ಸಡಿಲಿಕೆ ಇರುತ್ತೆ. ಗವರ್ಮೆಂಟ್ ರೂಲ್ಸ್ ಪ್ರಕಾರ ಏನು ವಯೋಮಿತಿ ಸಡಿಲಿಕೆಯನ್ನು ನೀಡಬಹುದು ಅದನ್ನ ನೀಡ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಅದೇ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಇವರು ಚೆಕ್ ಮಾಡ್ತಾರೆ. ಅದರಲ್ಲಿ ಕರೆಕ್ಟ್ ಮಾಹಿತಿ ಇದ್ದು ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ರಿಟರ್ನ್ ಟೆಸ್ಟ್ ಅನ್ನ ಮಾಡ್ತಾರೆ. ಈ ರಿಟರ್ನ್ ಟೆಸ್ಟ್ ಅಲ್ಲಿ ಪಾಸ್ ಆದವ್ರನ್ನ ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಇದರಲ್ಲೂ ಸೆಲೆಕ್ಷನ್ ಆದವ್ರನ್ನ ಲಾಸ್ಟಿಗೆ ಇಂಟರ್ವ್ಯೂ ಮುಖಾಂತರ ಈ ಹುದ್ದೆಗಳಿಗೆ ಆಯ್ಕೆಯನ್ನ ಮಾಡ್ಕೊಂತಾರೆ. ಅದೇ ರೀತಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಏನಿರುತ್ತೆ ಅಂತ ನಾವು ನೋಡಿದರೆ ಜೂನಿಯರ್ ವೀವರ್ ಈ ವಿಭಾಗದಲ್ಲಿ 92,300 ರುಗಳ ಪರ್ ಮಂತ್ ಸ್ಯಾಲರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಜೂನಿಯರ್ ಪ್ರಿಂಟರ್ ಈ ವಿಭಾಗದಲ್ಲಿ 81,100 ರುಗಳ ಪರ್ ಮಂತ್ ಸ್ಯಾಲರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ವೀವಿಂಗ್ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಪ್ರೊಸೆಸಿಂಗ್ ಈ ವಿಭಾಗದಲ್ಲಿ 63,200 ರುಗಳ ಪರ್ ಮಂತ್ ಸ್ಯಾಲರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಅಟೆಂಡೆಂಟ್ ವೀವಿಂಗ್ ಹಾಗೂ ಅಟೆಂಡೆಂಟ್ ಪ್ರೊಸೆಸಿಂಗ್ ಈ ವಿಭಾಗದಲ್ಲಿ 56,900 ರುಗಳ ಪರ್ ಮಂತ್ ಸ್ಯಾಲರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಸ್ಟಾಫ್ ಕಾರ್ ಡ್ರೈವರ್ ಈ ವಿಭಾಗದಲ್ಲಿ 63,200 ರುಗಳ ಪರ್ ಮಂತ್ ಸ್ಯಾಲರಿಯನ್ನು ಇವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹೇಗೆ ಅಂತ ನಾವು ನೋಡೋದಾದ್ರೆ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕೊಂಡು ಅದರಲ್ಲಿ ಏನೇನು ಕೇಳಿದರೆ ಎಲ್ಲ ಅರ್ಜಿಯನ್ನ ನೀವು ಫಿಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಎಲ್ಲದಕ್ಕೂ ನೀವು ಸ್ವಯಂ ಸಿಗ್ನೇಚರ್ ಅನ್ನ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಅದ್ಯಾವುದು ಅಡ್ರೆಸ್ ಅಂತ ನಾವು ನೋಡಿದರೆ ನಿರ್ದೇಶಕರ ಕಚೇರಿ WZ ನೇಕಾರರ ಸೇವಾ ಕೇಂದ್ರ 15-A ಮಾಮಾ ಪರಮಾನಂದ ಮಾರ್ಗ, ಮುಂಬೈ 400004 ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಒಂದು ಅಡ್ರೆಸ್ಗೆ ಕೊನೆಯ ದಿನಾಂಕ ಇದು ದಾಖಲೆಗಳನ್ನು ಕಳಿಸಲಿಕ್ಕೆ ಅಂತ ನಾವು ನೋಡಿದ್ರೆ 7 ಮೇ 2025. ಅದಕ್ಕಿಂತ ಮುಂಚಿತವಾಗಿ ನೀವು ಕೊರಿಯರು ಅಥವಾ ಪೋಸ್ಟ್ ಮುಖಾಂತರ ಈ ದಾಖಲೆಗಳನ್ನು ಕಳಿಸ್ಕೊಡ್ಬೇಕಾಗಿರುತ್ತದೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರಂಭಿಕ ದಿನಾಂಕ ಯಾವುದು ಅರ್ಜಿ ಸಲ್ಲಿಸಲಿಕ್ಕೆ ಅಂತ ನೋಡೋದಾದ್ರೆ 29/3/2025 ಆರಂಭಿಕ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ 7 ಮೇ 2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ಇವರು ನಿಗದಿಪಡಿಸಿಲ್ಲ. ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಿಕ್ಕಿಂ, ಜಮ್ಮು ಮತ್ತು ಕಾಶ್ಮೀರ, ಲಾಹೋಲ್ ಮತ್ತು ಸ್ಮೂತಿ ಜಿಲ್ಲೆ ಮತ್ತು ಹಿಮಾಚಲ ಪ್ರದೇಶದ ಚಾಂಬಾ ಜಿಲ್ಲೆಗೆ ಪಂಗಿ ಉಪವಿಭಾಗ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಥವಾ ಲಕ್ಷದ್ವೀಪ ಸೇರಿದಂತೆ ಈಶಾನ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ 14 ಮೇ 2025 ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅಧಿಕೃತ ವೆಬ್ಸೈಟ್ ಆದ
hyanдлೂಮ್ಸ್.nic.in ಈ ಒಂದು ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತದೆ. ಅಭ್ಯರ್ಥಿಗಳು ಯಾರು ಅಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಾ, ಈ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಸಂಪೂರ್ಣವಾಗಿ ಓದಿ ಇದು ನಿಮಗೆ ಸೂಕ್ತ ಅನ್ಸಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ಮಾಹಿತಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.